ಈ ವೈಟ್ ಡಿಸ್ಚಾರ್ಜಸ್ ಅನ್ನೋದು ಲೇಡೀಸ್ಗೆ ಇವತ್ತು ತುಂಬ ಜಾಸ್ತಿಯಾಗಿ ಫ್ಲೋಸ್ ಆಗುತ್ತೆ. ಆ್ಯಕ್ಚುಲಿ ಇರ್ರೆಗ್ಯುಲರ್ ಪೀರಿಯಡ್ಸ್ಗಿಂತ ಈ ವೈಟ್ ಡಿಸ್ಚಾರ್ಜನ್ನು ತುಂಬಾ ಸೀರಿಯಸ್ ಆಗಿ ನೀವು ನೋಡಬೇಕಾಗಿರೋಂಥ ವಿಷಯ. ಕೆಲವು ಲೇಡೀಸ್ಗೆ ಇವತ್ತಿನ ದಿನಗಳಲ್ಲೂ ಅವ್ರಿಗೆ ಯಾವಾಗಾದರೆ ಆವಾಗ ಫ್ಲೋಸ್ ಆಗ್ತಾನೆ ಇರುತ್ತೆ ಆ್ಯಂಡ್ ದೇ ಕ್ಯಾನ್ ನಾಟ್ ಏಬಲ್ ಟು ಕಂಟ್ರೋಲ್. ಇದನ್ನು ಕೆಲವು ಲೇಡೀಸ್ ಸೀರಿಯಸ್ ಆಗಿ ತೊಗೋತಾರೆ, ಇನ್ನು ಕೆಲವರು ಕೇರ್ಲೆಸ್ ಆಗಿ ತೊಗೋತಾರೆ. ಈ ಕೇರ್ಲೆಸ್ ಆಗಿ ತೊಗೊಳ್ಳೋವಂಥ ಲೇಡೀಸ್ಗೆ ಆವಾಗವಾಗ ಫ್ಲೋಸ್ ಬಿಗಿನಿಂಗಲ್ಲಿ ಸ್ವಲ್ಪ ಬರುತ್ತೆ, ಆಮೇಲೆ ಜಾಸ್ತಿ ಆಗ್ತಾ ಹೋಗುತ್ತೆ, ಆಮೇಲೆ ರೆಗ್ಯುಲರಾಗಿ ವಾಶ್ ಮಾಡ್ತಾನೇ ಇರಬೇಕು. ಸೊ ಇದರಿಂದ ಏನಾಗುತ್ತೆ ಅಂದರೆ ವಜಿನಲ್ ಪಾರ್ಟ್ ಎನಿ ಟೈಮ್ ವೆಟ್ಟಾಗೇ ಇರುತ್ತೆ. ಆ್ಯಂಡ್ ಕೆಲವು ಲೇಡೀಸ್ ಇದನ್ನು ಹೈಜಿನಿಕ್ಕಾಗಿ ವಾಶ್ ಮಾಡಲ್ಲ. ಸೊ ಇದರಿಂದ ತುಂಬ ಸೈಡ್ ಎಫೆಕ್ಟ್ಸ್ ಬರುತ್ತೆ ಅವ್ರಿಗೆ. ಫಾರ್ ಎಕ್ಸಾಂಪಲ್, ಅವ್ರಿಗೆ ಈ ಥರ ಜಾಗದಲ್ಲಿ ಎನಿ ಟೈಮ್ ಇಚ್ಚಿಂಗ್ ಇರುತ್ತೆ, ಪ್ಲಸ್ ಉರಿ ಅಂತ ಅನಿಸುತ್ತೆ, ನವೆ ಆಗೋದು, ಪ್ಲಸ್ ಆ ಸರೌಂಡೆಡ್ ಪಾರ್ಟಲ್ಲಿ ಇಲ್ದಿರೋ ಪೇಯ್ನ್ಸ್ ಅಂತ ಬರುತ್ತೆ. ಸೊ ಇದಕ್ಕೆ ಇಂಟರ್ ರಿಲೇಟೆಡ್ ಕನೆಕ್ಟ್ ಆಗಿ ಫಿಲೋಪಿಯನ್ ಟ್ಯೂಬ್ ಅಂತೀವಿ. ಸೊ ಇದಕ್ಕೆ ಪ್ರಾಬ್ಲಮ್ ಬರೋವಾಗ ತುಂಬ ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಕೆಲವು ಲೇಡೀಸ್ ಏನು ಮಾಡ್ತಾರೆ ಗೊತ್ತಾ, ಈ ಎಲ್ಲಾದರೂ ಹೊರಗಡೆ ಮೂವೀಸ್ಗೋ ಪಿಕ್ನಿಕ್ಗೋ ಇಲ್ಲ ಹೊರಗಡೆ ಎಲ್ಲಾದರೂ ಮಾಲ್ಸ್ಗೆ ಹೋದಾಗ ಪಬ್ಲಿಕ್ ಟಾಯ್ಲೆಟ್ಸ್ ಯೂಸ್ ಮಾಡ್ತಾರೆ. ಸೊ ಇದರಿಂದ ಈ ಥರದ್ದು ವಜಿನಲ್ ಇನ್ಫೆಕ್ಷನ್ಸ್ ಪ್ರಾಬ್ಲಮ್ಸ್ ಬರೋದು ತುಂಬ ಜಾಸ್ತಿ. ಸೊ ಮ್ಯಾಕ್ಸಿಮಮ್ ಇದನ್ನು ಅವಾಯ್ಡ್ ಮಾಡಿ. ಸೊ ಇದರಿಂದ ಏನಾಗುತ್ತೆ ಗೊತ್ತಾ, ಈ ಫಿಲೋಪಿಯನ್ ಟ್ಯೂಬಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗಿ ಈ ಗೋಸ್ಟಿಲ್ ಯೂಟ್ರಸ್, ಆವಾಗ ಬಲ್ಕಿ ಯೂಟ್ರಸ್ ಆಗೋದು, ಇದರಿಂದ ಯೂರಿನ್ ಬ್ಲ್ಯಾಡರಲ್ಲೂ ನಿಮ್ಗೆ ಇನ್ಫೆಕ್ಷನ್ಸ್ ಫಾರ್ಮ್ ಆಗುತ್ತೆ. ಸಪೋಸ್ ನೀವು ಬೇಬೀಸ್ ಪ್ಲ್ಯಾನಿಂಗಲ್ಲಿ ಇದ್ದೀರಾ ಅಂದರೆ ಈ ಇಷ್ಟು ಪ್ರಾಬ್ಲಮ್ ಇದ್ದಾಗ ಬೇಬಿ 100% ಕನ್ಸೀವ್ ಆಗಲ್ಲ. ಸೊ ಯಾವುದೇ ಥರದ ಹೆಲ್ತ್ ಇಶ್ಯೂಸ್ ಇದ್ದಾಗ ನೀವು ಅದನ್ನು ಕೇರ್ಲೆಸ್ಸಾಗಿ ತೊಗೋಬೇಡಿ. ನಿಮಗೂ ಈ ಥರದ ಪ್ರಾಬ್ಲಮ್ ಇದೆಯಾ, ಡೋಂಟ್ ವೆರಿ, ಇಮಿಡಿಯೇಟಾಗಿ ನಮ್ಮ ಮಾರ್ಸ್ ಮೆಡಿಕೇರ್ಗೆ ಕಾಲ್ ಮಾಡಿ. ನಮ್ಮ ಫ್ರೆಂಡ್ಲಿ ಡಾಕ್ಟರ್ಸ್ ಟೀಮ್ ನಿಮ್ಮ ಜೊತೆ ಮಾತಾಡಿ ನಿಮ್ಮ ಪ್ರಾಬ್ಲಮ್ ಏನು ಅಂತ ಡೀಟೇಲಾಗಿ ಅನಲೈಸ್ ಮಾಡ್ತಾರೆ. ಅದಾದಮೇಲೆ ನಿಮ್ಮ ಪ್ರಾಬ್ಲಮ್ಸ್ ತಕ್ಕನಂಗೆ ನಮ್ಮ ಮೆಡಿಸನ್ಸ್ನ ಸಜೆಸ್ಟ್ ಮಾಡ್ತಾರೆ. ಆ ಸ್ಪೆಷಲ್ ಮೆಡಿಸನ್ನ ನೀವು ತೊಗೊಂಡಾಗ ನಿಮ್ಮ ಪ್ರಾಬ್ಲಮ್ಸ್ 100% ಪರ್ಮನೆಂಟ್ ಸೊಲ್ಯೂಷನ್ಸ್ ವಿತೌಟ್ ಎನಿ ಸೈಡ್ ಎಫೆಕ್ಟ್ಸ್. ಇನ್ನೂ ಯಾಕೆ ತಡ, ತಕ್ಷಣ ಫೋನ್ ಮಾಡಿ.